ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಈಗಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟಿರೋ ಎಲ್ಲ ನವ ದಂಪತಿಗಳೇ ಹಾಗೂ ಈ ಊರಿನ ಸುತ್ತಮುತ್ತಲಿನ ಜನರೇ ಹಾಗೂ ಮೂಡಿಗೆರೆಯ ಜನರೇ ಮತ್ತೆ ವೇದಿಕೆ ಮೇಲಿರುವ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರೇ, ಗುರುನಂದನ್ ಅವರೇ, ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿಯ ಹೆಣ್ಣು ಮೋಟಮ್ಮನವರೇ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅನಂತ ನಮಸ್ಕಾರಗಳು. ತುಂಬಾನೇ ಒಂದು ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಒಂದು ಮದುವೆ ಮಾಡಬೇಕು ಅಂದ್ರೆ ಸುಮ್ಮನೆ ಅಲ್ಲ, ಅಂತದ್ರಲ್ಲಿ ಒಂದೇ ವೇದಿಕೆಗಳಿಗೆ 11 ಜೋಡಿಯ ಮದುವೆ ಮಾಡಿ ತೋರಿಸಿದಂತಹ ನಮ್ಮ ಈ ಶತಮಾನದ ಹೆಣ್ಣು ಅಂತಾನೆ ಹೇಳ್ಬೋದು ನಮ್ಮ ಮೋಟಮ್ಮ ಅವರು. ಇದೇ ತರ ಅವರ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸುಮಾರು 20 ವರ್ಷಗಳಿಂದ ಎಷ್ಟು ಜೋಡಿಗಳಿಗೆ ಇವರು ಮಾದರಿಯಾಗಿದ್ದಾರೆ. ನಿಜವಾಗ್ಲೂ ನಮಗೆ ಇಲ್ಲಿ ನೋಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಸುಂದರವಾದ ಮಲೆನಾಡಿನ ಜನಗಳ ಮಧ್ಯೆ ಇವರು ದಂಪತಿಗೆ ಕಾಲಿಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗಿ. ನಮ್ಮ 131ನೇ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಇವಾಗ ನಾವು ಇಷ್ಟು ಧೈರ್ಯವಾಗಿದ್ದೀವಿ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಅವರು ಕಾರಣ. ಯಾಕಂದ್ರೆ ನಮಗೆ ಒಂದು ನಂಬಿಕೆ ಅನ್ನೋದು ಒಂದು ಕಲಿಸ್ಕೊಟ್ರು, ಸಿತ್ತು ಅನ್ನೋದು ಏನು ಅಂತ ಒಂದು ತೋರಿಸ್ಕೊಟ್ರು, ಜಾತಿ ಭೇದ ಅಂತ ಒಂದು ನಿರ್ಮೂಲನೆಯನ್ನ ಮಾಡಿದ್ರು. ಅವರ ಸವಿ ನೆನಪಿನೊಂದಿಗೆ ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಎಲ್ಲರಿಗೂ ಸಹ ನಮ್ಮನ್ನ ಇಲ್ಲಿ ಕರೆಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಂತ ಅನಿತನ್ನೋರಿಗೆ ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲ ಗ್ರಾಮಸ್ಥರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಮುಖ್ಯದ ಕೇಂದ್ರ ಬಿಂದು ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಹಳ ಅದ್ಭುತವಾಗಿ ತುಂಬಾ ಕಡಿಮೆ ಸಮಯದಲ್ಲಿ ನಮ್ಮನ್ನೆಲ್ಲ ಮನ ಹುಟ್ಟಿದಂತಹ ರಾಜೇಶ್ವರಿ ಮೇಡಮ್ ನಿಮಗೆ ತುಂಬ ಧನ್ಯವಾದಗಳು. ಈಗ ವಿನೋದ ಜಿಲ್ಲಾಧ್ಯಕ್ಷರು